everyone. Today I am going to explain 18 Math 31 paper, okay, that is transform calculus 4-year series, and numerical methods. In that, I am going to explain on the first module. The first module ಬಗ್ಗೆ ನೀವು ಕಲಿತಿದ್ದೀರಿ, that is module number 1, Laplace transform. Module number 1 is Laplace transform. The same topic is there for the old scheme, that is 15 Math 21 M2 paper, as well as 17 Math 21 ಅಲ್ಲಿ ಕೂಡ ಸೇಮ್ ಟಾಪಿಕ್ ಇದೆ ಆಸ್ ಎ ಮಾಡ್ಯೂಲ್ ನಂಬರ್ 5 ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಮಾಡ್ಯೂಲ್ ನಂಬರ್ 5 ನಿಮ್ಮ ಓಲ್ಡ್ ಸ್ಕೀಮ್ 15 Math 21 ಅಥವಾ 17 Math 21 ಅಲ್ಲಿ ಕೂಡ ಸೇಮ್ ಕಾನ್ಸೆಪ್ಟ್ ಇನ್ ಮಾಡ್ಯೂಲ್ 5. ಓಕೆ, ದ ನ್ಯೂ ಸ್ಕೀಮ್ ಈಸ್ 18 Math 21. ನ್ಯೂ ಸ್ಕೀಮ್ 18 Math 21 ಅಲ್ಲಿ ಫಸ್ಟ್ ಮಾಡ್ಯೂಲ್ ಆಗಿದೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಓಕೆ, and I am Padmanabh Kamath, completed my MSc in Applied Mathematics and Computing from Manipal University. Okay? Yes. ಈ ಕ್ಲಾಸಲ್ಲಿ ಫಸ್ಟ್ ಆಗಿ ನಾನು ಇಂಟ್ರಡಕ್ಷನ್ ಕೊಡ್ತೇನೆ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನು, ಹೇಗೆ ಯೂಸ್ ಮಾಡ್ತೇವೆ, ಅಪ್ಲಿಕೇಶನ್ ಏನು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇದು, ಅದರ ಬಗ್ಗೆ ನಾನು ಇಂಟ್ರಡಕ್ಷನಲ್ಲಿ ತಿಳಿಸ್ಕೊಡ್ತೇನೆ. ನಂತರ ಡೆಫಿನೇಷನ್ಸ್ ಹೇಳಿಸ್ಕೊಡ್ತೇನೆ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇದ್ದು ಡೆಫಿನೇಷನ್ ಏನು ಅಂತ ಈ ಸ್ಲೈಡಲ್ಲಿ ಡೆಫಿನೇಷನ್ ಸ್ಲೈಡಲ್ಲಿ ನೀವು ಕಲಿತೀರಿ. ಮುಂದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಲಿಮೆಂಟ್ರಿ ಫಂಕ್ಷನ್ಸ್, 8 ಎಲಿಮೆಂಟ್ರಿ ಫಂಕ್ಷನ್ಸ್ ಇದೆ, ಅದರ ಫಾರ್ಮುಲಾ ನಿಮಗೆ ನೆನಪಿಡಬೇಕಾಗತ್ತೆ. ಈ 8 ಫಂಕ್ಷನ್ ಇದ್ದು ಡಿರೈವೇಷನ್ಸ್ ಕೂಡ ನಾನು ಹೇಳ್ತೇನೆ, ಹಾಗೆ ನೀವು ಫಾರ್ಮುಲಾವನ್ನು ನೆನಪಿಟ್ಕೋಬೇಕಾಗತ್ತೆ. ಓಕೆ, ಆದ ನಂತರ ಒಂದೇ ಗ್ಲಾನ್ಸಲ್ಲಿ ಈ 8 ಫಾರ್ಮುಲಾಸದ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕೊಡ್ತೇನೆ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ತೇನೆ ಒಂದೇ ಸ್ಲೈಡ್ನಲ್ಲಿ. ಓಕೆ, ಜಸ್ಟ್ ಟು ರಿಮೆಂಬರ್ ದೋಸ್ ಫಾರ್ಮುಲಾಸ್. ಓಕೆ, ಆದ ನಂತರ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ ಬೈ ಯೂಸಿಂಗ್ ದೀಸ್ ಫಾರ್ಮುಲಾಸ್, ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ. ಓಕೆ, ಲೆಟ್ಸ್ ಬಿಗಿನ್. ಮೊದಲನೇದಾಗಿ ಇಂಟ್ರೊಡಕ್ಷನ್ಗೆ ಹೋಗ್ತೇನೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಮಾಡ್ಯೂಲ್, ಈ ಮಾಡ್ಯೂಲಲ್ಲಿ ನೀವು ಕಲಿಯುವಂಥದ್ದು ಲರ್ನಿಂಗ್ ನ್ಯೂ ಮೆಥಡ್ಸ್, ಓಕೆ, ಟು ಸಾಲ್ವ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ನೀವು ಡಿಫರೆನ್ಷಿಯಲ್ ಈಕ್ವೇಷನ್ನ ಸಾಲ್ವ್ ಮಾಡಿದ್ದೀರಿ ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಸೆಮಿಸ್ಟರ್, ಫಸ್ಟ್ ಸೆಮಿಸ್ಟರ್ ಆಗಲಿ ಸೆಕೆಂಡ್ ಸೆಮಿಸ್ಟರ್ ಆಗಲಿ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆಫ್ ಫಸ್ಟ್ ಆರ್ ಸೆಕೆಂಡ್ ಆರ್ಡರ್ಸ್ ನೀವು ಕಲ್ತಿದ್ದೀರಿ, ಕರೆಕ್ಟ್. ಆ್ಯಂಡ್ ಇನ್ ಪರ್ಟಿಕ್ಯುಲರ್ ಇನಿಷಿಯಲ್ ವ್ಯಾಲ್ಯೂಸ್ ಕೂಡ ನಿಮಗೆ ಇತ್ತು ಅಲ್ವಾ. ಇದನ್ನೇ ನಾನು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿ ಆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್, ದಟ್ ಇಸ್ ಎಫ್ ಆಫ್ ಡಿ ಇಂಟು ವೈ ಇಸ್ ಈಕ್ವಲ್ ಟು phi of x na values with the initial conditions like y of x1 is equal to some value y1 or y of x2 is equal to some other value y2. Okay, ಆ ರೀತಿ ಪ್ರಾಬ್ಲಮ್ಸ್ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಅಂತ ಹೇಳ್ತೇವೆ, IVP. ಓಕೆ, ಅದರಲ್ಲಿ ಹೇಗೆ ಅಪ್ಲೈ ಮಾಡುವಂಥದ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ, ಆರ್ ಹೇಗೆ ನೀವು ಈ ಡಿಫರೆನ್ಷಿಯಲ್ ಈಕ್ವೇಷನ್ನ ಸಾಲ್ವ್ ಮಾಡ್ಬೋದು ಬೈ ಯೂಸಿಂಗ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತ ಇದರಲ್ಲಿ ಕೊನೆಯದಾಗಿ ಅಪ್ಲಿಕೇಶನ್ ಆಫ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಲ್ಲಿ ನೀವು ಕಲಿತೀರಿ. ಓಕೆ, ಅಪ್ಲಿಕೇಶನ್ ಆಫ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಟು ಸಾಲ್ವ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆರ್ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ಸ್. ನೆಕ್ಸ್ಟ್, ಎಸ್ಪೆಷಲಿ ದಿಸ್ ಈಸ್ ಎ ಟೆಕ್ನಿಕ್ ವಿಚ್ ಕನ್ವರ್ಟ್ಸ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಯಾವತ್ತು ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಸ್ವಲ್ಪ ಕಷ್ಟನೇ ಆಗಿರ್ತದೆ ಸಾಲ್ವ್ ಮಾಡಲಿಕ್ಕೆ, ಅದನ್ನು ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮುಖಾಂತರ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ ಅದನ್ನು ಅಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ತರ ಕನ್ವರ್ಟ್ ಮಾಡ್ತೇವೆ. ಅಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಫಾರ್ ಎಕ್ಸಾಂಪಲ್ ax² ಪ್ಲಸ್ bx ಪ್ಲಸ್ c, ಈ ತರ ಅಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ತರ ಕನ್ವರ್ಟ್ ಮಾಡ್ತೇವೆ. ಅದ ನಂತರ ಅಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಫೈಂಡ್ ಔಟ್ ಮಾಡೋದು, ರೂಟ್ಸ್ ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. ದಟ್ ಈಸ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕೂಡ ರೂಟ್ ಫೈಂಡ್ ಔಟ್ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ಮ ಫಾರ್ಮುಲಾ ಮೆಥಡ್ ಅಲ್ಲಿ ಕೂಡ ನೀವು
ರೂಟ್ನ ಫೈಂಡ್ ಔಟ್ ಮಾಡ್ಬೋದು ಈ ಫಾರ್ಮುಲಾ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಜಸ್ಟ್ ಅನ್ ಆಲ್ಜಿಬ್ರಾಯಿಕ್ ಈಕ್ವೇಷನ್ ಕೊಟ್ಟಿದ್ದು ನಾನು. ಓಕೆನಾ? ಎಕ್ಸಾಂಪಲ್ ಓಕೆ ವಿಚ್ ಆರ್ ಈಸಿಯರ್ ಟು ಸಾಲ್ವ್. ಅಲ್ಜಿಬ್ರಾಯಿಕ್ ಈಕ್ವೇಷನ್ ನಾನು ಆವಾಗಲೇ ಹೇಳಿದಾಗೆ ಈಸಿಯರ್ ಟು ಸಾಲ್ವ್ ಆ್ಯಂಡ್ ದೆನ್ ಇಂಟರ್ಪ್ರೇಟ್ ಅಂದರೆ ಮತ್ತೆ ನಾನು ಅದನ್ನು ಡಿಫ್ರೆನ್ಷಿಯಲ್ ಈಕ್ವೇಷನ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಇಡ್ತೇನೆ. ಓಕೆ ಆಸ್ ದ ಸೊಲ್ಯೂಷನ್ ಆಫ್ ದ ಒರಿಜಿನಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಐ ಮೀನ್ ನೀವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮುಖಾಂತರ ನಿಮ್ಮ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಆರ್ಡಿನರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಬರೀತೇನೆ. ಆರ್ಡಿನರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಟೆಕ್ನಿಕ್ ಇಂದ ನೀವು ಅಲ್ಜಿಬ್ರಾಯಿಕ್ ಈಕ್ವೇಷನ್ ಕನ್ವರ್ಟ್ ಮಾಡ್ತೀರಿ. ಓಕೆ ಒಂದ್ಸಲ ಅಲ್ಜಿಬ್ರಾಯಿಕ್ ಈಕ್ವೇಷನ್ ಕನ್ವರ್ಟ್ ಮಾಡಿದ್ಮೇಲೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ನ ಅಲ್ಜಿಬ್ರಾಯಿಕ್ ಈಕ್ವೇಷನ್ ಕನ್ವರ್ಟ್ ಮಾಡಿದ್ಮೇಲೆ ನಿಮಗೆ ರೂಟ್ಸ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಕರೆಕ್ಟ್? ಯು ವಿಲ್ ಫೈಂಡ್ ದ ರೂಟ್ಸ್. ಕರೆಕ್ಟಾ? ಆ ರೂಟ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ನೀವು ಅಗೇನ್ ಆ ರೂಟ್ಸ್ಗೆ ದಟ್ ಇಸ್ ಅ ಸೊಲ್ಯೂಷನ್ ಫಾರ್ ದ ಅಲ್ಜಿಬ್ರಾಯಿಕ್ ಈಕ್ವೇಷನ್. ಅದನ್ನು ನಾನು ವಾಪಸ್ ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಒಂದು ಕಾನ್ಸೆಪ್ಟ್ ಇದೆ, ಅದರಿಂದಾಗಿ ಅದನ್ನು ಅಪ್ಲೈ ಮಾಡ್ತಾ ನಾನು ಸೊಲ್ಯೂಷನ್ ಫಾರ್ ದ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ದಟ್ ಈಸ್ ಆಫ್ ದ ಫಾರ್ಮ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡ್ತೇನೆ. ಓಕೆ ಇಷ್ಟು ಪ್ರೊಸೀಜರ್ ನಿಮ್ಗೆ ಗೊತ್ತಿರಬೇಕು. ದಟ್ ಈಸ್ ದ ಇಂಟ್ರಡಕ್ಟರ್ ಆನ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಈಗ ಮುಂದಕ್ಕೆ ನಾನು ಡೆಫಿನೇಷನ್ಸ್ಗೆ ಹೋಗ್ತೇನೆ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಡೆಫಿನೇಷನ್ ಏನು ಹೇಳ್ತದೆ ನೋಡುವ. ಓಕೆ ಇಫ್ ಎಫ್ ಆಫ್ ಟಿ ಈಸ್ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಈ ಎಫ್ ಆಫ್ ಟಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಆಗಿದ್ರೆ ದೆನ್ it is defined for all the values of t which is greater than or equal to 0. Okay ನಾನು ಎರಡು ಆಕ್ಸಿಸ್ ತಗೊಂಡ್ರೆ t ಆಕ್ಸಿಸ್ ಮತ್ತೆ f of t ಆಕ್ಸಿಸ್ ಎರಡು ಆಕ್ಸಿಸ್ ತಗೊಂಡ್ರೆ ಓಕೆ whenever t greater than or equal to 0 ಅಂದ್ರೆ ಪಾಸಿಟಿವ್ t ಆಕ್ಸಿಸ್ ಅಲ್ಲಿ f of t ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ಓಕೆ f of t is a real valued function. ಯಾವುದಾದ್ರೂ ಒಂದು ಕರ್ವ್. ಓಕೆನಾ? ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುವ ಕರ್ವ್, ಫಸ್ಟ್ ಇಲ್ಲ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕೂಡ ಇರಬಹುದು. ಕರೆಕ್ಟಾ? then Laplace transform that is L dot t ಅಂತಲೂ ಬರಿಬಹುದು ಶಾರ್ಟ್ ಫಾರ್ಮ್ ಆಗಿ. Laplace transform of f of t, Laplace transform of that real world function f of t is denoted by L of f of t. Okay and is defined as Laplace transform of f of t is equal to integration from t is equal to 0 to infinity e power minus st f of t dt. Okay ವಾಪಸ್ ಬರೀತೇನೆ ನಾನಿಲ್ಲಿ Laplace transform of f of t. Okay Laplace transform denote ಮಾಡೋದು that is equal to integration t from okay 0 to infinity, integration of t from 0 to infinity e power minus st f of t dt. Okay and after integration ನಿಮ್ಗೆ ಏನು ಸಿಗುತ್ತೆ ಇಲ್ಲಿ, ನೀವು ಒಂದ್ಸಲ ಇಂಟಗ್ರೇಟ್ ಮಾಡಿದ್ಮೇಲೆ t ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಕಾನ್ಸ್ಟೆಂಟ್ಗೆ, ದಟ್ ಇಸ್ 0 ಆ್ಯಂಡ್ ಇನ್ಫಿನಿಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ನಿಮಗೆ ಫೈನಲಿ ಸಿಗುವಂಥದ್ದು ಫಂಕ್ಷನ್ ಆಫ್ ಎಸ್. ಹೌದಾ? ಫೈನಲಿ ನಿಮಗೆ ಫಂಕ್ಷನ್ ಆಫ್ ಎಸ್ ಸಿಗ್ತದೆ ಇಲ್ಲಿ. ಕರೆಕ್ಟ್? ಆಫ್ಟರ್ ಇಂಟಗ್ರೇಷನ್. ಓಕೆ ದಟ್ ಐ ವಿಲ್ ರೈಟ್ ಇಟ್ ಆಸ್ ಎಫ್ ಬಾರ್ ಆಫ್ ಎಸ್. ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಕ್ಯಾಪಿಟಲ್ ಎಫ್ ಆಫ್ ಎಸ್ ಅಂತಲೂ ಮೆನ್ಷನ್ ಮಾಡಿರ್ಬೋದು. ಓಕೆ ಇಟ್ಸ್ ನಾಟ್ ಆನ್ ಬಿಗ್ ಇಶ್ಯೂ. ಇಲ್ಲ ನೀವು ಎಫ್ ಬಾರ್ ಆಫ್ ಎಸ್ ಅಂತಲೂ ಬರಿಬೋದು. ಓಕೆ ಎಸ್ ನೆಕ್ಸ್ಟ್ ಇದರದ್ದೇ ರಿವರ್ಸ್ ಕೇಸ್ಗೆ ಬಂದರೆ ನಾನೀಗ ನನ್ಗೆ ಗೊತ್ತಿದ್ದಾಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಓಕೆ ಇಸ್ ಈಕ್ವಲ್ ಟು ಎಫ್ ಬಾರ್ ಆಫ್ ಎಸ್ ಆಗುತ್ತೆ. ಈಗ ನಾನು ರಿವರ್ಸ್ ಕೇಸಲ್ಲಿ ಹೋದರೆ ಅಂದರೆ ಲ್ಯಾಪ್ಲಾಸ್ ಇದು ಇನ್ವರ್ಸ್ ತಗೊಂಡು ಹೋದರೆ ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ ಎಫ್ ಬಾರ್ ಆಫ್ ಎಸ್ ಇಲ್ಲಿ ಬರ್ತಿದೆ ನೋಡಿ. ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ ಎಫ್ ಬಾರ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಟಿ. ಕರೆಕ್ಟ್? ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಓಕೆ ಅವ್ರ ಶಾರ್ಟ್ ಫಾರ್ಮ್ ಕೂಡ ಯೂಸ್ ಮಾಡ್ಬೋದು ILT ಅಂತ. ಓಕೆ ಎಸ್ ಅಂದರೆ ಫಂಕ್ಷನ್ ಆಫ್ ಎಸ್ಗೆ ನೀವು ಇನ್ವರ್ಸ್ ಲ್ಯಾಪ್ಲಾಸ್ನ ಅಪ್ಲೈ ಮಾಡುವಂಥದ್ದು, ಆವಾಗ ನಿಮಗೆ ಫಂಕ್ಷನ್ ಆಫ್ ಟಿ ಸಿಗೋದು. ಓಕೆ ಇದೆರಡು ಮೇನ್ ಕಾನ್ಸೆಪ್ಟ್. ನಿಮ್ಮ ಬ್ಯಾಕ್ ಪೇಪರ್ ಆದರೆ 15 ಸ್ಕೀಮಲ್ಲಿ M2 ಪೇಪರ್, 15th ಸ್ಕೀಮ್ M2 ಪೇಪರ್ ಮಾಡ್ಯೂಲ್ ನಂಬರ್ 5 ಆ್ಯಂಡ್ 17th ಸ್ಕೀಮಲ್ಲಿ ಕೂಡ M2 ಪೇಪರಲ್ಲಿತ್ತು, ದಟ್ ಈಸ್ ಇನ್ ಮಾಡ್ಯೂಲ್ ನಂಬರ್ 5. ಆ್ಯಂಡ್ ನಮ್ಮ ನ್ಯೂ ಸ್ಕೀಮಲ್ಲಿ 18th ಸ್ಕೀಮಲ್ಲಿ ನಿಮ್ಗೀಗ ಫಸ್ಟ್ ಮಾಡ್ಯೂಲ್ ಆಗಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇದೆ. ಓಕೆನಾ? ಎಸ್ ಈಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ದ ಎಲಿಮೆಂಟ್ರಿ ಫಂಕ್ಷನ್ ಇದ್ದು ಡಿರೈವೇಷನ್ 1 by 1 ಹೇಳ್ತೇನೆ. ಓಕೆ ಈಗ ಫಸ್ಟ್ ಮೊದಲನೇದಾಗಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎ ಹೇಗೆ ಫೈಂಡ್ ಔಟ್ ಮಾಡೋದು ನೋಡುವ. ಓಕೆ ದ ಫಾರ್ಮುಲಾ ಈಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎ ಈಸ್ ಎ ಡಿವೈಡೆಡ್ ಬೈ ಎಸ್.
ಸೊ ನಾನೀಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಡೆಫಿನೇಷನ್ ಒಂದ್ಸಲ ಬರೆದು ಬಿಡ್ತೇನೆ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ is equal to integral t is equal to 0 to infinity e power minus st f of t dt. ಕರೆಕ್ಟ್. ಇದೇ ಎಫ್ ಆಫ್ ಟಿ ನಮ್ಗೀಗ ಏನಾಗಿದೆ ಇಲ್ಲಿ, ಎಫ್ ಆಫ್ ಟಿ ಇಸ್ ಎ. ಕರೆಕ್ಟ್. ಎಫ್ ಆಫ್ ಟಿ ವ್ಯಾಲ್ಯೂ ಎ ಈಗ ಅಂದರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎ. ಎ ಇಸ್ ಕಾನ್ಸ್ಟೆಂಟ್. ಓಕೆ, ಎ ಕಾನ್ಸ್ಟೆಂಟ್, ಅದನ್ನು ನಾವು ಫೈಂಡ್ ಔಟ್ ಮಾಡ್ತಿದ್ದೇವೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಫ್ ಆಫ್ ಟಿ ಬದಲಿಗೆ ಎ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಟಿ ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಸ್ ಟಿ, ಎಫ್ ಆಫ್ ಟಿ ಬದಲಿಗೆ ಎ ಸಬ್ಸ್ಟಿಟ್ಯೂಟ್ ಮಾಡಿದೆ ಡಿ ಟಿ. ದಟ್ ಈಸ್ ಈಗ ನಾವು ಇಂಟಗ್ರೇಟ್ ಮಾಡ್ಬೋದು. ಎ ಕಾನ್ಸ್ಟೆಂಟು, ಸೊ ನೀವು ಹೊರಗೆ ತಗೊಂಡು ಹೋಗ್ಬೋದು. ಎ ಈಸ್ ಟೇಕನ್ ಔಟ್. ಇ ಪವರ್ ಮೈನಸ್ ಎಸ್ ಟಿ ಇಂಟಗ್ರೇಷನ್ ಈಸ್ ಇ ಪವರ್ ಎ ಎಕ್ಸ್. ಇಂಟಗ್ರೇಷನ್ ಏನಾಗುತ್ತೆ, ಇ ಪವರ್ ಎ ಎಕ್ಸ್ ಇಂಟಗ್ರೇಷನ್ ಇ ಪವರ್ ಎ ಎಕ್ಸ್ ಡಿವೈಡೆಡ್ ಬೈ ಎ. ಕರೆಕ್ಟ್. ಆ್ಯಂಡ್ ಪ್ಲಸ್ ಸಿ ಕೂಡ ಬರೀತೇವೆ. ಇದು ಇಂಡೆಫಿನಿಟ್ ಇಂಟಗ್ರಲ್ ಆದರೆ, ಡೆಫಿನಿಟ್ ಇಂಟಗ್ರಲ್ ಆದರೆ ಪ್ಲಸ್ ಸಿ ಬರೆಯುವ ಅವಶ್ಯಕತೆ ಇರೋದಿಲ್ಲ. ಓಕೆ, ಡೆಫಿನಿಟ್ ಇಂಟಗ್ರಲ್ಸ್ ಅಂದರೆ ಇಲ್ಲಿ ಲಿಮಿಟ್ಸ್ ಇರುವಂಥದ್ದು. ಓಕೆ, ಸೊ ಈಗ ಇ ಪವರ್ ಎ ಎಕ್ಸ್ ಇಂಟಗ್ರೇಷನ್ ಈಸ್ ಇ ಪವರ್ ಎ ಎಕ್ಸ್. ಇಲ್ಲಿ ಎ ಬದಲಿಗೆ ಮೈನಸ್ ಎಸ್ ಇದೆ, ಎಕ್ಸ್ ಬದಲಿಗೆ ಟಿ ಇದೆ, ಡಿವೈಡೆಡ್ ಬೈ ದ ಕಾನ್ಸ್ಟೆಂಟ್ ದಟ್ ಈಸ್ ಮೈನಸ್ ಎಸ್. ನೀವು ಡಿನಾಮಿನೇಟರ್ ಬರೀಬೇಕು. ಈಗ ಅಪ್ಲೈ ಮಾಡಿ ಲಿಮಿಟ್ಸ್. ಟಿ ಇಸ್ ಈಕ್ವಲ್ ಟು 0 ಟು ಟಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ನಮ್ಮ ಲಿಮಿಟ್. ಈಗ ಮುಂದೆ ದಟ್ ಈಸ್ ಮೈನಸ್ ಹೊರಗೆ ತಗೊಂಡು ಹೋಗ್ತೇನೆ. ಮೈನಸ್ ಎ ಡಿವೈಡೆಡ್ ಬೈ ಎಸ್ ಹೊರಗಡೆ ಬರೀತೇನೆ. ಇ ಪವರ್ ಮೈನಸ್ ಇನ್ಫಿನಿಟಿ ಆಯಿತು. ಕರೆಕ್ಟ್. ಇ ಪವರ್ ಮೈನಸ್ ಟಿ ಅಂದರೆ ಇನ್ಫಿನಿಟಿ, ಸೊ ಇ ಪವರ್ ಮೈನಸ್ ಇನ್ಫಿನಿಟಿ. ಇ ಪವರ್ ಮೈನಸ್ ಇನ್ಫಿನಿಟಿ ವ್ಯಾಲ್ಯೂ ಏನು, ಇಲ್ಲ ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ಇ ಪವರ್ ಮೈನಸ್ ಎಕ್ಸ್ ಟೆನ್ಸ್ ಟು 0 ಆಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ. ಅಂದರೆ ಇ ಪವರ್ ಮೈನಸ್ ಇನ್ಫಿನಿಟಿ ನಾನು 1 ಬೈ ಇ ಪವರ್ ಇನ್ಫಿನಿಟಿ ಅಂತ ಬರಿಬೋದು. ಅದನ್ನೇ 1 ಬೈ ಇ ಪವರ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ವ್ಯಾಲ್ಯೂವೇ 1 ಬೈ ಇನ್ಫಿನಿಟಿ. 1 ಬೈ ಇನ್ಫಿನಿಟಿ ವ್ಯಾಲ್ಯೂ ಇಸ್ 0. ಹೌದಾ. ಸೊ ವೆನ್ ಯು ಆರ್ ಅಪ್ಲೈಯಿಂಗ್ ದ ಅಪ್ಪರ್ ಲಿಮಿಟ್ ನಿಮಗೆ 0 ಸಿಗುತ್ತೆ. ಕರೆಕ್ಟ್ ಅಲ್ಲ. ದಟ್ ಈಸ್ ಇ ಪವರ್ ಮೈನಸ್ ಇನ್ಫಿನಿಟಿ. ಇ ಪವರ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅಂದರೆ ದಟ್ ಈಸ್ 0. ಮೈನಸ್ ನಾನೀಗ ಲೋವರ್ ಲಿಮಿಟ್ ಅಪ್ಲೈ ಮಾಡ್ತೇನೆ. ಟಿ ಈಸ್ ಈಕ್ವಲ್ ಟು 0. ಸೊ ಇ ಪವರ್ ಮೈನಸ್ ಎಸ್ ಇಂಟು 0 ದಟ್ ಈಸ್ ಇ ಪವರ್ 0. ಇ ಪವರ್ 0 ಎಷ್ಟು, ಎನಿ ಫೈನೈಟ್ ನಂಬರ್. ಇ ಈಸ್ ಆಲ್ಸೋ ಎ ಕಾನ್ಸ್ಟೆಂಟ್, ಫೈನೈಟ್ ನಂಬರ್. ಅದರ ವ್ಯಾಲ್ಯೂ 2.713 ಅಂತ ಹೇಳ್ಬೋದು. ಆಯಿಲರ್ ಕಾನ್ಸ್ಟೆಂಟ್ ಅದು. ಓಕೆ, ಆ ಕಾನ್ಸ್ಟೆಂಟ್ ಇದು ಪವರ್ 0 ದಟ್ ಈಸ್ 1. ಕರೆಕ್ಟ್. ಎನಿ ಫೈನೈಟ್ ನಂಬರ್ ಪವರ್ 0 ಈಸ್ 1. ಸೊ ಇಲ್ಲಿ 1 ಬರುತ್ತೆ. ಈಗ ಮೈನಸ್ ಇಂಟು ಮೈನಸ್ that becomes plus. ಹೌದಾ, that becomes plus. So 1 into a by s, that is a by s. ನಿಮ್ಮ ಫಾರ್ಮುಲಾ ರೆಡಿ ಆಯ್ತು. ಈಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎ ಫಾರ್ಮುಲಾ ಏನು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎ ಫಾರ್ಮುಲಾ ಈಸ್ ಎ ಡಿವೈಡೆಡ್ ಬೈ ಎಸ್. ಈಗ ಇದು ಯಾವಾಗ ಇನ್ವ್ಯಾಲಿಡ್ ಆಗುತ್ತೆ ಅಂತ ನೋಡುವ. ಓಕೆ, ವೆನ್ಎವರ್ ಎಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇದು ಇನ್ವ್ಯಾಲಿಡ್ ಆಗುತ್ತೆ. ಅಂದರೆ ಆ ಟರ್ಮ್ಗೆ ವ್ಯಾಲ್ಯೂನೇ ಇರುವುದಿಲ್ಲ. ಕರೆಕ್ಟ್. ಈಕ್ವಲ್ ಟು 0 ಅಂದರೆ ದಟ್ ಈಸ್ ಇನ್ಫಿನಿಟಿ. ಕರೆಕ್ಟ್, ಅನ್ಡಿಫೈನ್ಡ್ ಟರ್ಮ್. ಸೊ ದ ಕಂಡೀಷನ್ ಈಸ್ ಎಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0, ಐ ಮೀನ್ ಪಾಸಿಟಿವ್. ಓಕೆನಾ. ನೆಕ್ಸ್ಟ್ second one, Laplace transform of e power at is equal to 1 divided by s minus a. ಇದರ ಡಿರೈವೇಶನ್ ಹೇಳ್ತೇನೆ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಎ ಟಿ, ನಾನೊಂದ್ಸಲ ಫಾರ್ಮುಲಾನು ಬರೀತೇನೆ. ಫಾರ್ಮುಲಾ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ is equal to integration t is equal to 0 to infinity e power minus st f of t dt. ಇಲ್ಲಿ ಎಫ್ ಆಫ್ ಟಿ ಬದಲಿಗೆ ಇ ಪವರ್ ಎ ಟಿ ಇದೆ. ಕರೆಕ್ಟ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಇ ಪವರ್ ಎ ಟಿ ಅಂತ. ಸೊ ಇ ಪವರ್ ಮೈನಸ್ ಎಸ್ ಟಿ ಹಾಗೆ ಇಟ್ಕೊಳ್ತೇನೆ. ಇ ಪವರ್ ಎ ಟಿ ನಮ್ಮ ಎಫ್ ಆಫ್ ಟಿ. ಕರೆಕ್ಟ್. ಈಗ ನಾನು ಇ ಈಸ್ ಕಾಮನ್ ಅಲ್ವಾ. ಸೊ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಲಾ ಆಫ್ ಇಂಡೀಸಸ್ ಅಂತ ಹೇಳ್ತೇವೆ. ಅದು ಎ ಪವರ್ ಎಮ್ ಪ್ಲಸ್ ಎನ್. ಇಲ್ಲಿ ಎಮ್ ಅಂದರೆ ಇ ಪವರ್
ಐ ಮೀನ್ ಎಮ್ ಅಂದರೆ ಮೈನಸ್ ಎಸ್ ಟಿ, ಎನ್ ಅಂದರೆ ಎ ಟಿ. ಆವಾಗ ಏನಾಗುತ್ತೆ, ನಮ್ಮ ವ್ಯಾಲ್ಯೂ ಮೈನಸ್ ಎಸ್ ಪ್ಲಸ್ ಎ ಟೈಮ್ಸ್ ಟಿ, ಟಿ ಕಾಮನ್ ಅಲ್ವಾ, ಆರ್ ಮೈನಸ್ ಎಸ್ ಪ್ಲಸ್ ಎ ಟೈಮ್ಸ್ ಟಿ ಆಯಿತು. ನಾನೀಗ ಮೈನಸ್ ಸೈನ್ ಕಾಮನ್ ತಗೊಂಡ್ರೆ ಅಂದರೆ ಹೊರಗಡೆ ತಗೊಂಡೋದ್ರೆ ಇಲ್ಲಿ ಎಸ್ ಮೈನಸ್ ಎ ಟೈಮ್ಸ್ ಟಿ ಅಂತ ಬರಿಬೋದು ವಿತ್ ರೆಸ್ಪೆಕ್ಟ್ ಟು ಟಿ. ನಂತರ ಇಂಟಗ್ರೇಟ್ ಮಾಡ್ತೇನೆ, ಇ ಪವರ್ ಎ ಎಕ್ಸ್ ಇಂಟಗ್ರೇಷನ್. ನಾನು ಆವಾಗಲೇ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೆ, ಇ ಪವರ್ ಎ ಎಕ್ಸ್ ಇಂಟಗ್ರೇಷನ್ ಏನಾಗುತ್ತೆ, ಇ ಪವರ್ ಎ ಎಕ್ಸ್ ಡಿವೈಡೆಡ್ ಬೈ ಎ. ಇಫ್ ಇಟ್ ಈಸ್ ಎನ್ ಇಂಡೆಫಿನಿಟ್ ಇಂಟಗ್ರಲ್ಸ್ ಆದರೆ ನೀವು ಪ್ಲಸ್ ಸಿ ಆ್ಯಡ್ ಮಾಡಬೇಕು, ಬಟ್ ಇಲ್ಲಿ ಕೊಟ್ಟಿರೋದು ಡೆಫಿನಿಟ್ ಇಂಟಗ್ರಲ್ಸ್, ಸೊ ಪ್ಲಸ್ ಸಿ ಆ್ಯಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ಸೊ ಇ ಪವರ್ ಎ ಅಂದರೆ ಮೈನಸ್ ಆಫ್ ಎಸ್ ಮೈನಸ್ ಎ ಟೈಮ್ಸ್ ಟಿ ಡಿವೈಡೆಡ್ ಬೈ ದ ಕಾನ್ಸ್ಟೆಂಟ್ ಯು ಶುಡ್ ರೈಟ್ ಇನ್ ಡಿನಾಮಿನೇಟರ್. ನೀವು ಡಿನಾಮಿನೇಟರಲ್ಲಿ ಕಾನ್ಸ್ಟೆಂಟ್ ಬರೀಬೇಕು, ದಟ್ ಈಸ್ ಎ ವ್ಯಾಲ್ಯೂ. ಎ ವ್ಯಾಲ್ಯೂ ಇಲ್ಲಿ ಮೈನಸ್ ಆಫ್ ಎಸ್ ಮೈನಸ್ ಎ, ಕರೆಕ್ಟಾ? ನಂತರ ಸಬ್ಸ್ಟಿಟ್ಯೂಟ್ ಮಾಡಿ ಟಿ ಈಸ್ ಈಕ್ವಲ್ ಟು 0 ಇಂದ ಇನ್ಫಿನಿಟಿಗೆ. ಈಗ ನಾನು ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಇ ಪವರ್ ಮೈನಸ್ ಇನ್ಫಿನಿಟಿ, ಆವಾಗಲೇ ಹೇಳಿದ್ದೆ ನಾನು, ಇ ಪವರ್ ಮೈನಸ್ ಆಫ್ ದಿಸ್ ಟರ್ಮ್ ಇಂಟು ಇನ್ಫಿನಿಟಿ, ದಟ್ ಈಸ್ ಇ ಪವರ್ ಮೈನಸ್ ಇನ್ಫಿನಿಟಿ. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ಇ ಪವರ್ 1 ಡಿವೈಡೆಡ್ ಬೈ ಇ ಪವರ್ ಇನ್ಫಿನಿಟಿ. ಅಗೈನ್ ಇ ಪವರ್ ಇನ್ಫಿನಿಟಿ ಅಂದರೆ ದಟ್ ಈಸ್ ಇನ್ಫಿನಿಟಿ, ಸೊ 1 ಬೈ ಇನ್ಫಿನಿಟಿ ಅಂದರೆ 0. ಸೊ ಫಸ್ಟ್ ಟರ್ಮ್ ಅಪ್ಲೈ ಮಾಡಿದಾಗ, ಐ ಮೀನ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡುವಾಗ ನಿಮಗೆ 0 ಆಗುತ್ತೆ, ಕರೆಕ್ಟ್? ಹೋಲ್ ಟರ್ಮ್ ವ್ಯಾನಿಷಸ್, ಐ ಮೀನ್ 0. ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡ್ತೇನೆ, ದಟ್ ಈಸ್ ಇ ಪವರ್ ಮೈನಸ್ ಎಸ್ ಮೈನಸ್ ಎ ಟೈಮ್ಸ್ ದಿಸ್ ಇಸ್ ಟಿ ವ್ಯಾಲ್ಯೂ ಈಸ್ 0. ಆವಾಗ ಇ ಪವರ್ 0 ಆಯಿತು. ಇ ಪವರ್ 0 ಇಸ್ ಈಕ್ವಲ್ ಟು 1. ಸೊ ಇಲ್ಲಿ 1 ಡಿವೈಡೆಡ್ ಬೈ ಮೈನಸ್ ಆಫ್ ಎಸ್ ಮೈನಸ್ ಎ, ಇದು ಕಾನ್ಸ್ಟೆಂಟ್ ಟರ್ಮು ಹಾಗೆ ಇಟ್ಟಿದ್ದೇನೆ ನಾನು. ಆ್ಯಂಡ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ನಮ್ಮ ಫೈನಲ್ ಆನ್ಸರ್ ರೆಡಿ ಆಯ್ತು ಇಲ್ಲಿಗ, ದಟ್ ಈಸ್ 1 ಡಿವೈಡೆಡ್ ಬೈ ಎಸ್ ಮೈನಸ್ ಎ. ಆ್ಯಂಡ್ ಇಲ್ಲಿ ಕೂಡ ನೀವು ಕಂಡೀಷನ್ ಬರೀಬೇಕು, ಯಾವಾಗ ಈ ಟರ್ಮ್ ಇನ್ವ್ಯಾಲಿಡು, ಎಸ್ ಇಸ್ ಈಕ್ವಲ್ ಟು ಎ ಅಂದಾಗ, ಇಫ್ ಸಪೋಸ್ ಎಸ್ ಇಸ್ ಈಕ್ವಲ್ ಟು ಎ ಆದಾಗ ಇದು ಟರ್ಮ್ ಇನ್ವ್ಯಾಲಿಡ್ ಆಗುತ್ತೆ. ಸೊ ಆದ್ರಿಂದಾಗಿ ನಾನು ಎಸ್ ಗ್ರೇಟರ್ ದನ್ ಎ ಇಸ್ ದ ಕಂಡೀಷನ್ ಅಂತ ಕೊಡ್ತೇನೆ. ಓಕೆ, ಜಸ್ಟ್ ನೀವು ಫಾರ್ಮುಲಾ ಮಾತ್ರ ನೆನ್ಪಿಟ್ಕೋಬೇಕು, ಕಂಡೀಷನ್ ನೆನ್ಪಿಟ್ಕೊಳ್ಳದಿದ್ರೂ ಕೂಡ ಫಾರ್ಮುಲಾ ಮಾತ್ರ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್, hyperbolic cosine term. Okay, cos h, hyperbolic cos h ಅಂತ, cos h a t. ಇದ್ರದ್ದು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಫೈಂಡ್ ಔಟ್ ಮಾಡುವ. ಫಾರ್ಮುಲಾ ಈಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಈಗ cos h a t ನ ಎಕ್ಸ್ಪೋನೆನ್ಷಿಯಲ್ ಪ್ರಕಾರ ಬರೆಯುವುದಾದರೆ ಇ ಪವರ್ ಎ ಟಿ ಪ್ಲಸ್ ಇ ಪವರ್ ಮೈನಸ್ ಎ ಟಿ ಡಿವೈಡೆಡ್ ಬೈ 2. ಹಾಗೆಯೇ ನಿಮ್ಮ ಸೈನ್ ಎಚ್ ಎ ಟಿ ಕೂಡ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಾನು ಅದನ್ನು ಮಾಡ್ತಿದ್ದೇನೆ, ದಟ್ ಈಸ್ ಇ ಪವರ್ ಎ ಟಿ ಮೈನಸ್ ಇ ಪವರ್ ಮೈನಸ್ ಎ ಟಿ ಡಿವೈಡೆಡ್ ಬೈ 2. ಓಕೆ, ಇದು ನಿಮ್ಮ ಬೇಸಿಕ್ ಫಾರ್ಮುಲಾದಲ್ಲಿದೆ. ಓಕೆ, ಸೊ ಅದರ ಥರನೇ ಬರ್ತಿದ್ದೇನೆ, ಕಾಸ್ ಎಚ್ ಆಫ್ ಎ ಟಿ ಈಸ್ ಇ ಪವರ್ ಎ ಟಿ ಪ್ಲಸ್ ಇ ಪವರ್ ಮೈನಸ್ ಎ ಟಿ ಡಿವೈಡೆಡ್ ಬೈ 2. ನಂತರ 1/2 ನಾನು ಹೊರಗೆ ತಗೊಂಡು ಹೋಗ್ಬೋದು, ಸಿನ್ಸ್ ಇಟ್ ಇಸ್ ಎ ಕಾನ್ಸ್ಟೆಂಟ್, ನಾನು ಹೊರಗಡೆ ಇಡ್ತೇನೆ 1/2. ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಫಸ್ಟ್ ಟರ್ಮ್ ಪ್ಲಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಸೆಕೆಂಡ್ ಟರ್ಮ್. ಸರಿ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಎ ಟಿ ಪ್ಲಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಎ ಟಿ. ನಮಗೆ ಆಲ್ರೆಡಿ ನೀವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಎ ಟಿ ಫಾರ್ಮುಲಾ ನೆನಪಿದೆ ನಿಮಗೆ, ಕರೆಕ್ಟ್? ಒಂದ್ಸಲ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಎ ಟಿ ಫಾರ್ಮುಲಾ ನೋಡಿಬಿಡಿ, ದಟ್ ಈಸ್ 1 ಡಿವೈಡೆಡ್ ಬೈ ಎಸ್ ಮೈನಸ್ ಎ, ಕರೆಕ್ಟ್? 1 ಡಿವೈಡೆಡ್ ಬೈ ಎಸ್ ಮೈನಸ್ ಎ. ಸೊ ಥರ್ಡ್ ಒನ್, ಸೊ ಇಲ್ಲಿ ನಾನು ಬರೀತೇನೆ, ಇ ಪವರ್ ಎ ಟಿ ಫಾರ್ಮುಲಾ ಈಸ್ 1 ಡಿವೈಡೆಡ್ ಬೈ ಎಸ್ ಮೈನಸ್ ಎ. So 1 divided by s minus a, okay, and plus ಇಲ್ಲಿ a ಬದಲಿಗೆ ಮೈನಸ್ a ಇದೆ, so 1 divided by s minus of minus, ಅದು ಪ್ಲಸ್ ಆಯಿತು a, ಕರೆಕ್ಟ್? ನೆಕ್ಸ್ಟ್ s plus a into s minus a ಕಾಮನ್ ಡಿನಾಮಿನೇಟರ್, ರೈಟ್?
ಸೊ ನೀವಿಲ್ಲಿ ಎಸ್ ಪ್ಲಸ್ ಎನ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೆ ಎಸ್ ಮೈನಸ್ ಎನ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟ್, ಮಲ್ಟಿಪ್ಲೈ ಮಾಡಿದ್ದೇನೆ ಇಲ್ಲಿ. ಕರೆಕ್ಟ್, ಎಸ್ ಪ್ಲಸ್ ಎ ಮಲ್ಟಿಪ್ಲೈ ಮಾಡಿದೆ, ಸೆಕೆಂಡ್ ಟರ್ಮ್ಗೆ ಎಸ್ ಮೈನಸ್ ಎ ಮಲ್ಟಿಪ್ಲೈ ಮಾಡಿದೆ, ಎ ಮತ್ತೆ ಮೈನಸ್ ಎ ಕ್ಯಾನ್ಸಲ್ ಆಯಿತು. ನಿಮಗೆ ಉಳಿಯೋದು 2s ಡಿವೈಡೆಡ್ ಬೈ ಎಸ್ ಮೈನಸ್ ಎ ಇಂಟು ಎಸ್ ಪ್ಲಸ್ ಎ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಆಯಿತು. ದಟ್ ಈಸ್ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಕರೆಕ್ಟ್, ಆ್ಯಂಡ್ ನ್ಯೂಮರೇಟರಲ್ಲಿ ನಮ್ಮದು ಎಸ್ ಪ್ಲಸ್ ಎಸ್ ದಟ್ ಈಸ್ 2s. ಮತ್ತು ಡಿನಾಮಿನೇಟರ್ 1/2 ಇತ್ತು. ಕರೆಕ್ಟ್, 1/2 ಇತ್ತು, ಅದು ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್, ಕ್ಯಾನ್ಸಲ್ ಆಯಿತು. ಸೊ ಯುವರ್ ಫೈನಲ್ ಆನ್ಸರ್ ಈಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಆ್ಯಂಡ್ ಇದಕ್ಕೂ ಕೂಡ ನೀವು ಕಂಡೀಷನ್ ಬರೀಬೋದು, ದಟ್ ಈಸ್ ಎಸ್ ಗ್ರೇಟರ್ ದ್ಯಾನ್ ಎ, ಆವಾಗ ಇದು ಪಾಸಿಟಿವ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ರಿಮೆಂಬರ್ ದ ಫಾರ್ಮುಲಾ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಹೈಪರ್ಬೋಲಿಕ್ ಕೊಸೈನ್ ಈಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಈಗ ಈ ಕ್ಲಾಸ್ ಇದ್ದು ಲಾಸ್ಟ್ ಪ್ರಾಬ್ಲಮ್ ಅಂತ ಡಿರೈವೇಷನ್ ಅಂತ ತಿಳ್ಕೊಳ್ತೇನೆ ನಾನು. ಇದನ್ನು ಮುಂದಿನ ಕ್ಲಾಸಲ್ಲಿ ನಾನು ಸೈನ್ ಕಾಸ್ ಫಂಕ್ಷನ್ಸ್ ಕೂಡ ಹೇಳ್ತೇನೆ. ಓಕೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಎಚ್ ಎ ಟಿ ಈಸ್ ಈಕ್ವಲ್ ಟು, ನಾನು ಆವಾಗಲೇ ಹೇಳಿದಾಗೆ ಸೈನ್ ಎಚ್ ಎ ಟಿನ ಇ ಪವರ್ ಎ ಟಿ ಮೈನಸ್ ಇ ಪವರ್ ಮೈನಸ್ ಎ ಟಿ ಡಿವೈಡೆಡ್ ಬೈ 2 ಅಂತ ಬರಿಬೋದು. ಓಕೆ, ಈ ಸ್ಟೆಪ್ ಬರದೆ ನಂತರ ಸ್ಪ್ಲಿಟ್ ಮಾಡ್ತೇನೆ, 1/2 ಹೊರಗಡೆ ಇಡ್ತೇನೆ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಎ ಟಿ ಮೈನಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಎ ಟಿ. ಕರೆಕ್ಟ್, ಮುಂದೆ ನಿಮ್ಗೆ ಗೊತ್ತಿದ್ದಾಗೆ ಸೆಕೆಂಡ್ ಫಾರ್ಮುಲಾ ನಮ್ಮದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಎ ಟಿ ಈಸ್ 1 ಡಿವೈಡೆಡ್ ಬೈ ಎಸ್ ಮೈನಸ್ ಎ. ಇದು ನಮ್ಮದು ಸೆಕೆಂಡ್ ಡಿರೈವೇಷನ್ ಅಲ್ಲಿ ನೀವು ಫಾರ್ಮುಲಾ ಅಂತ ನೆನ್ಪಿಟ್ಕೊಂಡಿದ್ದೀರಿ. ಕರೆಕ್ಟ್, ಸೆಕೆಂಡ್ ಫಾರ್ಮುಲಾ. ಕರೆಕ್ಟ್, ಇದು ನಮ್ಮದು ಫೋರ್ತ್ ಫಾರ್ಮುಲಾ ನಾವು ಡಿರೈವ್ ಮಾಡುತ್ತಿರೋದು. ಕರೆಕ್ಟ್, ಸೊ 1 ಡಿವೈಡೆಡ್ ಬೈ ಎಸ್ ಮೈನಸ್ ಎ, ಮೈನಸ್ ಸೈನ್ ಹಾಗೆ ಇಟ್ಟಿದ್ದೇನೆ. 1 ಡಿವೈಡೆಡ್ ಬೈ ಎಸ್ ಮೈನಸ್ ಆಫ್ ಮೈನಸ್ ಎ, ಇಲ್ಲಿ ಎ ಅಂದರೆ ಮೈನಸ್ ಎ, ಸೊ ಮೈನಸ್ ಆಫ್ ಮೈನಸ್ ಎ ಪ್ಲಸ್ ಆಯಿತು ಎ. ಕರೆಕ್ಟ್, ಎಸ್ ಪ್ಲಸ್ ಎ. ಈಗ ನಾವು ಕಾಮನ್ ಡಿನಾಮಿನೇಟರ್ ತೆಗೆಯುವ. ಕಾಮನ್ ಡಿನಾಮಿನೇಟರ್ ತೆಗೆದಾಗ ಎಸ್ ಮೈನಸ್ ಎ ಇಂಟು ಎಸ್ ಪ್ಲಸ್ ಎ ಸಿಗ್ತಿಲ್ಲಿ. ನಾನೀಗ ಎಸ್ ಪ್ಲಸ್ ಎನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಎಸ್ ಮೈನಸ್ ಎನ ಸೆಕೆಂಡ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟ್, ಸೊ ಇಲ್ಲಿ ಎಸ್ ಮತ್ತು ಮೈನಸ್ ಎಸ್ ಗೆಟ್ಸ್ ಕ್ಯಾನ್ಸಲ್. ಕರೆಕ್ಟ್ ಅಲ್ಲ? ಆ್ಯಂಡ್ ಮೈನಸ್ ಇಂಟು ಮೈನಸ್ ಎ ದಟ್ ಈಸ್ ಪ್ಲಸ್ ಎ. ಸೊ ನಮಗೆ ಸಿಗುವಂಥದ್ದು ಎಸ್ ಕ್ಯಾನ್ಸಲ್ ಆಗಿದೆ, ಎ ಪ್ಲಸ್ ಎ ದಟ್ ಈಸ್ 2a. ಓಕೆ, ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮತ್ತು 1/2 ಹಾಗೆ ಇಟ್ಟಿದ್ದೇನೆ. ಈಗ ಕ್ಯಾನ್ಸಲ್ ಆಗುತ್ತೆ, ನ್ಯೂಮರೇಟರ್ 2 ಮತ್ತು ಡಿನಾಮಿನೇಟರ್ 2 ಕ್ಯಾನ್ಸಲ್ ಮಾಡ್ಬೋದು. ಸೊ ಫೈನಲ್ ಆನ್ಸರ್ ಈಸ್ ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ದಟ್ ಈಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಹೈಪರ್ಬೋಲಿಕ್ ಎ ಟಿ. ಓಕೆ, ಆ್ಯಂಡ್ ಇಲ್ಲಿ ಕೂಡ ಕಂಡೀಷನ್ ಎಸ್ ಗ್ರೇಟರ್ ದ್ಯಾನ್ ಎ ನೆನ್ಪಿಟ್ಕೊಳ್ಳಿ. ಇಲ್ಲಿ ತನಕ ನೀವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ದ ಕಾನ್ಸ್ಟೆಂಟ್ ಕಲ್ತ್ರಿ, ದಟ್ ಈಸ್ ಎ ಡಿವೈಡೆಡ್ ಬೈ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಎಸ್. ಸೆಕೆಂಡ್ ಫಾರ್ಮುಲಾ ಇ ಪವರ್ ಎ ಟಿ, ಅದೇ ಫಾರ್ಮುಲಾನ ಇಲ್ಲಿ ಕೂಡ ಯೂಸ್ ಮಾಡಿದ್ದೇನೆ ನಾನು, ದಟ್ ಈಸ್ 1 ಡಿವೈಡೆಡ್ ಬೈ ಎಸ್ ಮೈನಸ್ ಎ. ಮೂರನೇ ಫಾರ್ಮುಲಾ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎಚ್ ಆಫ್ ಎ ಟಿ, that is s divided by s square minus a square. And fourth agi Laplace transform of sin of h a t just solve ಮಾಡಿರುವಂತದ್ದು ಇಲ್ಲಿದೆ, that is a divided by s square minus a square. ಈಗ ಕಂಪೇರ್ ಮಾಡಿ sin h a t ಮತ್ತೆ cos h a t ಏನು ಚೇಂಜಸ್ ಇದೆ ಇಲ್ಲಿ? ಡಿನಾಮಿನೇಟರ್ ಸೇಮ್ ಇದೆ, ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೈನಲ್ಲೂ ಇದೆ ಕಾಸಲ್ಲೂ ಇದೆ. ಓನ್ಲಿ ಕಾಸ್ ಎಚ್ ಎ ಟಿ ಬಂದಾಗ ನ್ಯೂಮರೇಟರ್ ಎಸ್ ಆ್ಯಂಡ್ ಸೈನ್ ಎಚ್ ಎ ಟಿ ಇದ್ದಾಗ ನ್ಯೂಮರೇಟರ್ ಎ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಈ 4 ಫಾರ್ಮುಲಾ ಸದ್ಯಕ್ಕೆ. ಓಕೆ, ಮುಂದಿನ 4 ಡಿರೈವೇಷನ್ 5, 6, 7, 8 ದಟ್ ಈಸ್ 5th ಒನ್ ನಾನು ನೆಕ್ಸ್ಟ್ ಸಾಲ್ವ್ ಮಾಡುವಂಥದ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟ್ರಿಗ್ನೋಮೆಟ್ರಿಕ್ ಕಾಸ್. ಓಕೆ, ದಟ್ ಈಸ್ ಕಾಸ್ ಎ ಟಿ. ಇಲ್ಲಿ ಹೈಪರ್ಬೋಲಿಕ್ ಯೂಸ್ ಮಾಡಿದ್ದೆ, ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಯೂಸ್ ಮಾಡಿ. 6th ಒನ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಎ ಟಿ ಟ್ರಿಗ್ನೋಮೆಟ್ರಿಕ್ ಸೈನ್. ಓಕೆ, ಇದರ ಫಾರ್ಮುಲಾ ಕೂಡ ಡಿರೈವೇಷನ್ ಮಾಡಿ ಕೊಡ್ತೇನೆ. 7th ಒನ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಪವರ್ ಎನ್.
where n is any integer or any real numbers ಆದಾಗ ಏನಾಗುತ್ತೆ ಮತ್ತೆ 8th one similar to the 7th one, that is Laplace transform of t power n where n is a natural number or positive integer. Okay, n belongs to natural numbers. Okay, ಆವಾಗ ಈ 4 ಫಾರ್ಮುಲಾ ಏನಾಗುತ್ತೆ ನೋಡುವ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.